ಬಾ ಹೆವಿ ಸೌಂಡು. ಓ ಓ ಓ ಓ ಓ ನೋಡಿ, ನಾನು ಹೇಳಿಲ್ವಾ, ನಾನು ಹಿಂಗೆ ಕೈ ಇಟ್ಬಿಡ್ತೀನಿ ಅಷ್ಟೇ. ಹೆವಿ ಬಾ 30 ಶಾರ್ಟ್ಸ್ ಅಂತ ಹೆವಿ. ಸೊ ನಮ್ಮಣ್ಣ ಇವಾಗ ಆಚೆ ಹೋಗ್ಬೇಕು, ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಅವ್ನು ಹೊಡೆದ್ಬಿಟ್ಟು ಇನ್ನು ಮಿಕ್ಕಿದ್ದು ನಂದೇ ರಾಜಭಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಹೋಪ್ ಎಲ್ಲರೂ ಸಾಕಾಗಿದ್ದೀರಾ ಅಂತ. ಇವತ್ತಂತೂ ತುಂಬಾ ಮಳೆ. ಇವತ್ತು ದೀಪಾವಳಿಗೆ ಲಾಸ್ಟ್ ಡೇ, ಅಂದರೆ ವೆಡ್ನೆಸ್ಡೇ ಇವತ್ತು. ಸೊ ಎಷ್ಟೊಂದು ಜನಕ್ಕೆ 3 ದಿನ ರಜಾ ಇದೆ, ಎಷ್ಟೊಂದು ಜನಕ್ಕೆ ಬರೀ ಒಂದೇ ದಿನ ರಜಾ. ನಮಗಂತೂ ಒನ್ ಡೇ ರಜಾ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ನೋಡಿ 3rd ಡೇ, ಇವತ್ತೇ ಮೇನ್ ಆ್ಯಕ್ಚುಲಿ ಇರೋದು. ಯಾವ ಥರ ಮಳೆ ಬರ್ತಿದೆ, ಒಳ್ಳೆ ಬಚ್ಚಲ್ ಮನೆ ಇದ್ದಂಗಿದೆ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಮಾಡಲೇಬೇಕಲ್ಲ. ಮಳೆ ಬರುತ್ತೆ ಅಂದ್ಬಿಟ್ಟು ಹಬ್ಬ ಮಾಡದೇ ಇರೋಕ್ಕೆ ಆಗುತ್ತಾ? ಆಲ್ಮೋಸ್ಟ್ ಒಂದು 60 to 70% ಖಾಲಿ ಆಗಿದೆ ಪಟಾಕಿ. ಇನ್ನೊಂದು 30% ಇವತ್ತೇ ಮುಗಿಸೋ ಪ್ಲ್ಯಾನ್ಸ್ ಇದೆ. ನೋಡೋಣ ಸಾಯಂಕಾಲ. ಮಳೆ ಬಂದಿಲ್ಲ ಅಂದರೆ ಓಕೆ, ಮಳೆ ಈ ಥರನೇ ಬರ್ತಾಯಿದ್ರೆ ಏನು ಮಾಡೋಕ್ಕೆ ಆಗಲ್ಲ. ಮೇನ್ ವಿಷಯನೇ ಮಾಡ್ತೋಗ್ಬಿಟ್ಟೆ. ಮನೇಲಿ ಏನೇನು ಸ್ವೀಟ್ಸ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಗೊತ್ತಲ್ಲ ಏನು ಮಾಡಬೇಕಂತ. ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಪ್ರೊಫೈಲಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಅದನ್ನು ಫಾಲೋ ಕೂಡ ಮಾಡಿ. 2000 years later. ಬರೀ ಸ್ವೀಟ್ ತಿನ್ಕೊಂಡು ಕುತ್ಕೊಬಿಡು, ಗಂಟು ಥರ ಅಲ್ವಾ? ಹಾಂ, ಬಾಯ್ ಬಾಯ್ ಬಾಯ್. ಏನು ಮಾಡಬೇಕು? ಯಾರು ನೀನು? ಗೈಸ್, ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆಗಿಂತ ತುಂಬ ಜಾಸ್ತಿ ಜನ ಇವತ್ತು ಹೊಡಿತಿದ್ದಾರೆ. ಸೊ ಇವತ್ತು ಲಾಸ್ಟ್ ಡೇ, ಅದಕ್ಕೆ ಇರೋಬ್ಬರು ಪಟಾಕಿ ಎಲ್ಲ ಹೊಡ್ಬಿಡ್ತಾರೆ. ನಾವು ಅಷ್ಟೇ ಇವತ್ತು ಎಲ್ಲ ಪಟಾಕಿನೂ ಖಾಲಿ ಮಾಡಿಬಿಡ್ಬೇಕು, ಆ ಥರ ಇವತ್ತು ಹೊಡಿತೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರಾಕೆಟ್ಸ್ ಎಲ್ಲ ಚೆನ್ನಾಗಿ ಹೊಡಿತಿದೆ ಗೈಸ್. ಇಷ್ಟು ಮಿಕ್ಕಿದೆ ಇವಾಗ. ಸೊ 30 ಶಾರ್ಟ್ಸ್ ಇದೆ, 12 ಶಾರ್ಟ್ಸ್ ಇದೆ, ಕೆಲವೊಂದು ಸುಸುರು ಬತ್ತಿ ಇದೆ, ಮತ್ತು ಪೇಪರ್ ಬಾಂಬ್ ಇದೆ, ಭೂಚಕ್ರ, ಒಂದು ಸ್ವಲ್ಪ ಚಿಂಕುರ್ಲಿ ಪಟಾಕಿ ಇದೆ ಅಷ್ಟೇ. ಇದೊಂದು ಎರಡಿದೆ, 3 ಇದೆ. ಇದು ಆರಾಮಾಗಿ ಹೊರಬಿಡ್ಬೋದು. ಇದೊಂದು 2 ಇದೆ. ಬಾ ಬಂದ್ಬಿಡಿ ಶರ್ಟ್. ಹೆವಿ ಸೌಂಡ್ ಬರುತ್ತೆ. ವಾ ಹೊಗೆ ನೋಡಿ, ಹೊಗೆ ಒಂದೇ ಒಂದು ಹೊಡೆದಿದ್ದು. ಫುಲ್ಲು ಕ್ಲೀನ್ ಇರೋದು ರೋಡೆಲ್ಲ ಪೇಪರ್ ಆಗೋಯ್ತು. ಫುಲ್ಲು ಭಯ ಪಡ್ಕೊಬಿಟ್ಟ. ಇನ್ನೂ ಗಲೀಜಾಗುತ್ತೆ ಇವಾಗ. ಫುಲ್ಲು ಪೇಪರೇ ಆಗುತ್ತೆ ರೋಡೆಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೆವಿ. ಕಿವಿ ಗುಮ್ಮಂತಿದೆ ನೋಡಿ, ಹೆಂಗೆ ಹೋಗ್ತದೆ. ಒಳ್ಳೆ ಫಾಗ್ ಹೋಗಲ್ಲ, ಹಂಗೆ ಮೇಲ್ಗಡೆ ಹೋಗ್ಬೋದು. ಒಳ್ಳೆ ಕ್ಯಾಂಡಿಡ್ ಫೋಟೋ ಬರುತ್ತೆ ಹಿಂದೆಯಿಂದ. 12 ಶಾರ್ಟ್ಸ್. ಓಕೆ ಓಕೆ, ಇಲ್ಲೇ ಇರ್ರಿ. ಹೋಯ್ತು ಸೂಪರ್. ಸೈಡ್ ಮೇಲೆ ಸೂಪರ್. ಆಯ್ತು ಅನ್ಸತ್ತೆ, ಮುಗೀತು. 12 ಆಯ್ತಲ್ಲ, 30 ಒಂದಿದೆ. 30 ಶಾರ್ಟ್ಸ್ ಅಂತ ಹೆವಿ. ಫೈನಲಿ ಮುಗೀತು. 24, 26, 28, 30 ಕರೆಕ್ಟಾಗಿದೆ. ಕೆಲವು ಕಡೆ ಮೋಸ ಮಾಡಿಬಿಡ್ತಾರೆ, ಬಟ್ ತೊಗೊಂಡಿದ್ದಕ್ಕೆ ಬರ್ತಾಯಿತ್ತು. 30 ಶಾರ್ಟ್ಸ್ ನೋಡಿದ್ರಾ? 30 ಹೋಯಿತು, 12 ಆಯಿತು.
ಮುಗ್ದೋಯ್ತು. ಇವಾಗೇನಿದ್ರು ಬಾಂಬು ಸುಸೂರು ಬತ್ತಿ ಅವ್ರಿಗೆ ಮಕ್ಕಳಿಗೆ ಅದು ಹೊಡ್ಬಿಟ್ರೆ ಸೊ ನಮ್ಮಣ್ಣ ಇವಾಗ ಆಚೆ ಹೋಗ್ಬೇಕು. ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಅವ್ನು ಹೊಡೆದ್ಬಿಟ್ಟು ಇನ್ನು ಮಿಕ್ಕಿದ್ದು ನಂದೇ ರಾಜಭಾರಿ. ಇವಾಗ ನೋಡಿ ಕರೆಕ್ಟಾಗಿ ಬಂತು. ಎಂತ ಇನ್ನು ಹೋಯ್ತು. ನಾನು ಬಾಂಬ್ ಹೊಡಿತೀನಿ. ಪೇಪರ್ ಬಾಂಬ್ ಇದೆ, ಲಕ್ಷ್ಮಿ ಬಾಂಬ್ ಇದೆ, ಹಾಂ ವೇಪರ್ ಬಾಂಬ್ ಹೆಂಗೆ ಸೌಂಡ್ ಬರುತ್ತೆ ನೋಡಿ. ಫುಲ್ಲು ರೋಡ್ ಕ್ಲೀನ್ ಇತ್ತು. ನಾನು ಹಿಂಗೆ ಕೈ ಇಟ್ಕೊಡ್ತೀನಿ ಅಷ್ಟೇ. ಸ್ಟ್ರೈಟ್ ಹೋಗುತ್ತಾ ಸೊಟ್ಟ ಪುಟ್ಟ ಹೋಗುತ್ತಾ ನೋಡೋಣ. ಸ್ಟಾರ್ಟ್ ಆಯಿತು. ಓ ಓ ಓ ಓ ಓ ನೋಡಿ, ನಾನು ಹೇಳಿಲ್ವಾ ನೋಡಿ, ಮನೇಲೆಲ್ಲ ಬೈತವ್ರೆ ಆಲ್ರೆಡಿ. ಅದು ಇದೇ ಕಾರಣಕ್ಕೆ ನಾನು ರಾಕೆಟ್ ಇಲ್ಲಿ ರೋಡಲ್ಲಿ ಹಚ್ಚಲ್ಲ. ಏನಕ್ಕೆ ಹೇಳಿ, ಹಾಂ ಇವಾಗ ಕುಡ್ದವ್ರು ಹೆಂಗೆ ಹೋಗ್ತಾರೆ ಸ್ಟ್ರೈಟ್ ಹೋಗಲ್ಲ, ಹಿಂಗೆ ಹೋಗ್ತಲ್ಲ ಆ ಥರ ರಾಕೆಟ್ಸು. ಅದು 3 ಕೊಟ್ಬಿಡು. ಹ್ಞೂ 3 ಕೊಡು. ಎಲ್ಲ ಹೊಡೆದ್ಬಿಡ್ತೀನಿ ಇವತ್ತು. ನೀನು ಹೊಡಿಬೇಕಾ? ಕೊಡೋದು ತುಂಬ ಸೌಂಡ್ ಬರುತ್ತೆ ಬಾಂಬದು. ಕೆಳಗಡೆ ಇಡು. ಅಷ್ಟೇ ಇರಲಿ, ನಾನು ಹೊಡೆದು ಬರ್ತೀನಿ ಹೋಗಿ. ಅಪ್ಪ 100 ಸತಿ ಹೇಳಬೇಕು, ಸಾಕಾಗ್ಬಿಡುತ್ತೆ. ರಾಕೆಟ್ ಕೊಟ್ಬಿಡಿ ಅವ್ರಿಗೆ. ಹೆವಿ ಸೌಂಡ್ ಬರುತ್ತೆ. ಅಪ್ಪ ಅಲ್ಲಿ ಒಳಗಡೆ ತಂಗ ಹೋಗಿದೆ ನೋಡಿ ಅವ್ರಿಗೆ. ಅಲ್ಲಿ ಒಳಗಡೆ ಫುಲ್ಲು ಹೋಗಿದೆ ಅವ್ರಿಗೆ ಪಾಪ. ಪೇಪರಲ್ಲ ಹೊಗೆನೇ ನೋಡಿ, ಹೊಗೆ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ. ಅದು ಇವಾಗ ಹತ್ತಿದೆ ಇನ್ನೊಂದು ನೋಡಿ ಅಲ್ಲಿ. ಒಂದಾದ್ಮೇಲೆ ಇನ್ನೊಂದು ಬಂದಿದ್ದು. ಹೆಂಗೋ ಲಾಸ್ಟ್ ಸರ ಪಟಾಕಿ. ಅಯ್ಯೋ ಇಲ್ಲೆಲ್ಲ ಬರ್ತಿದೆ. ಇಲ್ಲೆಲ್ಲ ಬಂತು ಚೆನ್ನಾಗಿ. ಇನ್ನೆಷ್ಟಿದೆ ಟೋಟಲ್ಲು? 5 ಇದೆಯಾ? ಇನ್ನೂ ಬಂದೇ ಇಲ್ಲ, ಅಷ್ಟು ಬೇಗ ಹೊಡೆದೋಯ್ತು. ಕಿವಿ ಗುಮ್ ಅಂತ ಇದೆ. ಬಾ ಹೆವಿ ಸೌಂಡು. ಲಾಸ್ಟ್ 2 ಇದೆ, ಡಬಲ್ಲು ಗೈಸ್. ಲಾಸ್ಟ್ ಪಟಾಕಿ ಈ ದೀಪಾವಳಿಗೆ ಡಬಲ್ ಪಟ್ ಅಂತ ಹೊಡೆಯುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್. ಹತ್ಕೊಂಡಿದೆ, ಓಡು. 2 ಇದೆ. ಇನ್ನೊಂದೆಲ್ಲೋಯ್ತು? ಎಲ್ಲೋಯ್ತು ಇನ್ನೊಂದು? ಒಂದೇ ಡಬ್ ಬಂದಿದ್ದು. ಮುಗೀತು. 2 ಹಚ್ಚಕ್ಕೆ ಹೋಗಿ ಒಂದೇ ಒಂದು ಡಬ್ ಬಂತು. ಬೇಡ ಬಿಡಿ ಅದು. ಬೇಡ ಬಿಡಿ, ಪ್ರಾಬ್ಲಮ್ ಸುಮ್ಮನೆ ಯಾಕೆ. ಒಬ್ಬ ಸದ್ಯ ಯಾರ ಮನೆಗೆ ಹೋಗಿಲ್ಲ. ನಾನು ಯಾರ್ದಾರು ಮನೆಗೆ ಹೋಗ್ಬಿಡತ್ತೆ ಅಂದ್ಕೊಂಡೆ. ಅಯ್ಯೋ ಸದ್ಯ ಹಿಂಗೋ ಬಚಾವು. ಹ್ಯಾಪಿ ದೀಪಾವಳಿ ಆಗೋಯ್ತು. ಇವತ್ತಿಗೆ ಎಲ್ಲ ಮುಗೀತು ಅಷ್ಟೇ. ಓಕೆ, ಹೋಗಿ ಇವಾಗ ಊಟ ಮಾಡಿ. ನಿಮ್ದಾಯ್ತಾ ಊಟ ಆಯ್ತಾ? ಏನು ಮಾಡಿರೋದು? ಹೋಳಿಗೆ ಹಬ್ಬದ ಊಟ ಆಯ್ತು. ಗುಡ್ ನೈಟ್ ಗೈಸ್. ಇಲ್ಲಿಗೆ ದೀಪಾವಳಿ ಮುಗೀತು. ಇವಾಗ ಹೋಗಿ ಊಟ ಮಾಡಿ ರೆಸ್ಟ್ ತೊಗೊಂಡು ನಾಳೆಯಿಂದ ಮತ್ತೆ ಆಫೀಸ್. ಬೇಜಾರು. ಆಫೀಸ್ ಅಂದ್ರೇ ಬೇಜಾರು. ಕೆಲಸ ಮಾಡೋಕ್ಕೆ ಬೇಜಾರಿಲ್ಲ. ಪ್ರಾಬ್ಲಮ್ ಇರೋದೇನೆಂದರೆ ಸೌಂಡ್ಸ್ ಬರ್ತಾ ಇರತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೋತೀನಿ. ಓಕೆ, ಕೆಲಸ ಮಾಡೋಕ್ಕೇನು ಬೇಜಾರಿಲ್ಲ. ಹಾಂ ಓಕೆ. ಸೊ ನಾನೇನೋ ಹೇಳ್ತಾಯಿದ್ದೆ ಮರ್ತೋಯ್ತು. ನಾಳೆಯಿಂದ ಆಫೀಸ್ ಸ್ಟಾರ್ಟು. ಹೋಗ್ಬೇಕಂದ್ರೆ ಬೇಜಾರು ಅಂತಿದ್ದೆ. ಬೇಜಾರು ಏನಕ್ಕಂದರೆ ಕೆಲಸ ಮಾಡೋಕ್ಕಲ್ಲ, ಬೇಜಾರು ಟ್ರಾಫಿಕಲ್ಲಿ. ಆ ಟ್ರಾಫಿಕಲ್ಲಿ ಹೋಗಿ ಬರೋಕ್ಕೇ ತುಂಬಾ ಹಿಂಸೆ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ದೀಪಾವಳಿ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಹೇಳ್ತಾಯಿದ್ದು ದೀಪಾವಳಿ ತುಂಬ ಚೆನ್ನಾಗಾಯ್ತು ನಮ್ಮ ಮನೆಯಲ್ಲಿ ಈ ಸತಿ. ಸೊ ನಿಮ್ಮ ಮನೇಲಿ ಹೇಗಾಯಿತು ದೀಪಾವಳಿ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಏನೇನು ಸ್ವೀಟ್ಸ್ ತಿಂದೆ, ಏನೇನು ಊಟ ಮಾಡಿದ್ರು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ರು ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸೇವ್ ಗೈಸ್.